वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मुखं करोति वाचालं पङ्गुं लङ्घयति गिरिं यत्कृपातमहं वन्दे परमानन्दमाधवं श्रीगुरुदीनतारिणं चेतोदर्पणमार्जनं भवमहादावाग्निर्वापणं श्रेयः कैरव चन्द्रिका वितरणं विद्यावधूजीवनम् आनन्दाम्बुधिवर्धनं प्रतिपदं पूर्णामृतस्वादनं सर्वात्मा स्नपनं परं विजयते श्रीकृष्णसङ्कीर्तनम् नामकारी बहुधा निज सर्वशक्ति तत्रार्पित नियमित स्मरणेन कालः एतादृशी तव कृपा भगवन् ममापि दुर्दैवं ईदृशं इह जनि नानुरागः त्रिनादपि सुनीचेन तरोरपि सहिष्णुना अमानेन मानदेन कीर्तनीय सदा हरि। न धनं न जनं न सुन्दरीं कवितं वा जगदीश कामहे मम जन्मनि जन्मनीश्वरे भवताद्भक्तिरहेतुकी त्वयि। हे नन्दतनुजा किङ्करं पतितं मां विषमे भवाम्बुधो कृपया तव पादपङ्कज स्थितधूळि सदृशं विचिन्तये नयनं गलदश्रुधारय वदनं गदगदरुद्धया गिरा पुलकैर्निचित्तं वपुः तव नाम ग्रहणे भविष्यति युगायितं निमेषेण चक्षुषा प्रावृषायितं शून्यायितं जगत्सर्वं गोविन्दविरहेण मे आश्लिष्यपादरता हिनस्तु मामदर्शनं मर्महतां करोतु वा यथा तथा वा विदधातु लम्पटो मत्प्राणनाथस्तु सैव न परः
ಮತ್ಪ್ರಾಣನಾಥಸ್ತು ಸಹಿವನ ಪರಃ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 10. ನಿನ್ನೆ ಅರ್ಧ ತಾತ್ಪರ್ಯ ಚರ್ಚೆ ಮಾಡೀವಿ, ಇವತ್ತು ಪೂರ್ಣ ಮಾಡೋಣ ಅಂತ. ಪ್ರವೃತ್ತೆ ಯತ್ರ ರಜಸ್ತಮಃ ತಯೋಃ ಸತ್ವಂ ಚ ಮಿಶ್ರಂ ನ ಚ ಕಾಲ ವಿಕ್ರಮಃ. ನ ಯತ್ರ ಮಾಯಾ ಕಿಂ ಉತಾಪರೇ ಹರೇಃ ಅನುವ್ರತಾ ಯತ್ರ ಸುರಾರ್ಚಿತಾಃ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಜಯ ಶ್ರೀಲ ಪ್ರಭುಪಾದ. In that personal abode of the Lord, the material modes of ignorance and passion do not prevail, nor is there any of their influence in goodness. There is no predominance of the influence of time, so what to speak of illusory external energy? It cannot enter that region. Without discrimination, both the demigods and the demons worship the Lord as devotees. ಇದು ಶುಕಮುನಿ ಹೇಳ್ತಾ ಇದ್ದಾರ ಪರೀಕ್ಷಿತನ ಪ್ರಶ್ನೆಗೆ ಉತ್ತರ. ಪರೀಕ್ಷಿತನ ಪ್ರಶ್ನೆ ಎಲ್ಲ 8ನೇ ಅಧ್ಯಾಯ ಒಳಗೆ ಚರ್ಚೆ ಮಾಡಿದ್ವಿ. ಆ ಇಡೀ ಅಧ್ಯಾಯ ಒಳಗೆ ಬರೀ ಪ್ರಶ್ನೆನವ. ಈಗ ಶುಕಮುನಿ ಅವಕ್ಕೆಲ್ಲ ಉತ್ತರ ನೀಡುತ್ತಾ ಇದ್ದಾರೆ. ಈಗ ಭಗವಂತನ ಧಾಮ ಅದು ಪರ್ಸನಲ್ ಅಬೋರ್ಡ್. ಯಾಕೆ ಈ ಜಗತ್ತಲ್ಲ, ಇದು ಅವನೇ ನಿರ್ಮಾಣ ಮಾಡ್ಯಾನಲ್ಲ, ಎಲ್ಲ ಅವದ್ದೇ. ಮತ್ತ್ಯಾಕಿದು ಪರ್ಸನಲ್ ಅಬೋರ್ಡ್ ಅಲ್ಲ. ಪ್ರಭುಪಾದವರಿಗೆ ಒಬ್ಬರು ಮುಂಬೈದಲ್ಲಿ ಪ್ರಶ್ನೆ ಹಾಕಿದರು, ಈ ಭೌತಿಕ ಜಗತ್ತು ಭಗವಂತನೇ ಮಾಡಿದ್ದಾನೆ, ಇದ್ಯಾಕೆ ಅವನ ಧಾಮ ಅನ್ನೋದಿಲ್ಲ? ರೂಪಾದವ್ರು ಉದಾಹರಣೆ ಕೊಟ್ರು. ಮನೆ ಕಟ್ತಾರೆ ಈಗ, ಅದರಲ್ಲಿ ಬೆಡ್ರೂಮು, ಲಿವಿಂಗ್ ರೂಮ್, ಡೈನಿಂಗು, ಕಿಚನ್ ಎಲ್ಲ ಮಾಡ್ತಾರೆ. ಅದರಲ್ಲಿ ಒಂದು ಭಾಗ ಟಾಯ್ಲೆಟು ಅವರೇ ಮಾಡಿದ್ದು. ಟಾಯ್ಲೆಟ್ದಲ್ಲಿ ಹೋಗಿ ಯಾರೂ ಇರುವುದಿಲ್ಲ. ಈ ರೀತಿ ಪ್ರಭುಪಾದ ಉತ್ತರ ಕೊಟ್ಟರು. ಈ ಭೌತಿಕ ಜಗತ್ತು ಅಂದ್ರೆ ಭಗವಂತನೇ ನಿರ್ಮಾಣ ಮಾಡಿದ್ದು. ಇದು ಒಂದು ಟಾಯ್ಲೆಟ್ ಇದ್ದಂಗೆ, ಜೈಲ್ ಇದ್ದಂಗೆ. ಇಲ್ಲಿ ಟಾಯ್ಲೆಟಿಗೆ ಯಾರು ಹೋಗ್ತಾರೆ? ಅಲ್ಲಿ ಯಾರು ಇರ್ತಾರೆ? ಯಾರಲ್ಲಿ ಅವಶ್ಯ ಇದ್ದಾಗ ಅಷ್ಟೇ ಹೋಗ್ಬೇಕಂತ ಹಿಂಗೆ ಹೇಳ್ತಾರೆ ಪ್ರಭುಪಾದವರು. ಅದಕ್ಕೆಲ್ಲ ಭಗವಂತನೇ ನಿರ್ಮಾಣ ಮಾಡಿದ್ದು. ಅದು ರಿಯಲ್, ಅಲ್ಲಿ ಸ್ಪಿರಿಚುವಲ್ ವರ್ಲ್ಡ್, ಇದು ಮಟೀರಿಯಲ್ ವರ್ಲ್ಡ್. ಇಲ್ಲೇ ಸೃಷ್ಟಿ, ಸ್ಥಿತಿ, ಪ್ರಳಯ. ಅಲ್ಲಿ ಅವ್ಯಕ್ತೋ ವ್ಯಕ್ತಾತ್ ಸನಾತನ್ ಇಟರ್ನಲ್ ಅಬೋರ್ಡ್. ತದ್ಧಾಮ ಪರಮಂ ಮಮ ನ ತದ್ಭಾಸ್ಯತೆ ಸೂರ್ಯೋ ನ ಶಶಾಂಕ ನ ಪಾವಕಾಹ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅಲ್ಲಿ ಸೂರ್ಯ, ಚಂದ್ರ, ಎಲೆಕ್ಟ್ರಿಸಿಟಿ, ಫೈರ್ ಯಾವುದೂ ಬೇಕಾಗಿಲ್ಲ. ಅದು ಭಗವಂತನ ಧಾಮ. ಅಲ್ಲಿ ಯಾರು ಹೋಗ್ತಾರ ವಾಪಸ್ ಈ ಸಂಸಾರದಲ್ಲಿ ಎಂದೂ ಬರುವುದಿಲ್ಲೇ ಇಲ್ಲ. ಅದೇ ನಮ್ಮ ಜೀವನದ ಲಕ್ಷ್ಯ ಆಗಬೇಕು. ಮಾನವ ಜನ್ಮದ ಅಂತಿಮ ಲಕ್ಷ್ಯ ಏನಪ್ಪ ಅಂದ್ರೆ ಭವಬಂಧನದಿಂದ ಮುಕ್ತಾಗಿ ಕೃಷ್ಣನ ಕಡೆ ವಾಪಸ್ ಹೋಗ್ಬೇಕು. ಬರೀ ಲಕ್ಷ್ಯ ಇಷ್ಟ ಅದ, ಮಾಡೋದೇನು ಮುಂದೆ ಮಾಡಂಗಿಲ್ಲ, ಏನು ಹೋಗೋದಿಲ್ಲ. ಸುಮ್ಮನೆ ಹೇಳೋದ್ರಿಂದ ಆಗೋದಿಲ್ಲ. ಅದು ಪ್ರಯತ್ನ ನಮ್ಮ ಕಡೆಯಿಂದ ಪೂರ್ಣ ಮಾಡಬೇಕು. ಅದೇ ಮಾಡ್ತಾ ಇಲ್ಲ. ಫುಲ್ ಪ್ರಯತ್ನ ಮಾಡಿ ಆಮೇಲೆ ಎಲ್ಲಿ ನಮಗೆ ಶಕ್ಕಿಲ್ಲ ಅದು ಭಗವಂತನ ಮೇಲೆ ಬಿಟ್ಟರೆ ನಡೀತದೆ. ಪ್ರಯತ್ನ ಮಾಡ್ತಾ ಇಲ್ಲ, ಎಲ್ಲ ಭಗವಂತನ ಮೇಲೆ ಬಿಡ್ತೀನಿ ಅಂದ್ರೆ ಆಗೋದಿಲ್ಲ, ಮಾಡೋದಿಲ್ಲ ದೇವರು.
ಯಾರು ಪ್ರಯತ್ನ ಮಾಡ್ಲಿಕ್ಕತ್ತಾರ ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾನೆ. ಇನ್ನು ಆ ಭಗವಂತನ ಧಾಮದಲ್ಲಿ ಈ ರಜೋಗುಣ ತಮೋಗುಣ ಅಥವಾ ಸತ್ತುಗುಣನೂ ಮಿಕ್ಸ್ಡ್ ಸತ್ತುಗುಣ, ಅಲ್ಲಿ ಅದರ ಪ್ರಭಾವ ಇಲ್ಲ, ಕಾಲದ ಪ್ರಭಾವ ಇಲ್ಲ. ಅರ್ಥ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇಲ್ಲೇ ಇಲ್ಲ ಅಲ್ಲಿ. ಇಲ್ಲಿ ನಾವು ನಿನ್ನೆ ಇವತ್ತು ನಾಳೆ ಇವೆಲ್ಲ ಹೇಳ್ತೀವಿ, ಅಲ್ಲಿ ಇಲ್ಲೇ ಇಲ್ಲ ಅದು. ನಿನ್ನೆ ಇವತ್ತು ನಾಳೆ ಇಲ್ಲೇ ಇಲ್ಲ, ಎಲ್ಲ ಪ್ರೆಸೆಂಟ್ ಟೆನ್ಸ್, ಟೈಮ್ ಇಟರ್ನಲ್ ಟೈಮ್. ಆಮೇಲೆ ಕಾಲದ ಪ್ರಭಾವ ಇಲ್ಲ, ಮಾಯಾ ಪ್ರಭಾವನೂ ಇಲ್ಲ. ನಿನ್ನೆ ಒಂದು ಭಾಳ ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ. ಈಗ ಹುಬ್ಬಳ್ಳಿಯಲ್ಲಿ ಸಬ್ಜೇಲ್ ಅದ, ಅಲ್ಲಿ ಸಬ್ಜೇಲ್ ಒಳಗೆ ಅಲ್ಲಿದು ವ್ಯವಸ್ಥೆ, ಅಲ್ಲಿ ಕಾನೂನು ಬೇರೆ ಅದ. ಅಲ್ಲಿದು ಜೈಲ್ನಾಗ ಇದ್ದಿದ್ದು ಒಳಗಡೆ ಇದ್ದವರಿಗೆ ಲಾಗು ಆಗ್ತದೆ ಅದು, ಕೈದಿಗಳಿಗೆ ಕ್ರಿಮಿನಲ್ ಲಾ ಅಪ್ಲೈ ಆಗ್ತದೆ. ಈಗ ನಾವು ಹೊರಗಿದ್ದವರಿಗೆ ಸಂಬಂಧ ಇಲ್ಲ. ಅದು ಒಳಗಿಂದ, ಅದು ಜೈಲ್ನಾಗ ಇದ್ದಿದ್ದು ಕಾನೂನು ನಮಗೆ ಯಾಕೆ ಹತ್ತದ? ಅದು ನಮಗೆ ಬರಂಗಿಲ್ಲ ಇಲ್ಲ. ಇಷ್ಟು ಸಿಂಪಲ್ ಎಕ್ಸಾಂಪಲ್ ನಿನ್ನೆ ನಾನೇ ಕೊಟ್ಟೆ ಇದನ್ನು. ಅದರಂಗ ಈ ಭೌತಿಕ ಜಗತ್ತು ಇದು ಜೈಲ. ಇಲ್ಲೇ 3 ಗುಣದ ಪ್ರಭಾವ, ಕಾಲದ ಪ್ರಭಾವ, ಮಾಯಾ ಪ್ರಭಾವ ಇಲ್ಲೆಲ್ಲ. ಆ ಭಗವಂತನ ಧಾಮದಲ್ಲಿ ಯಾವುದು ಇಲ್ಲ. ಯಾಕೆ? ಇದು ಜೈಲ್ನಾಗ ಇದ್ದಿದ್ದು ಕಾನೂನು ಅಲ್ಲಿ ಯಾಕೆ ಅಪ್ಲೈ ಆಗ್ತದೆ? ಆಗುವುದಿಲ್ಲ. ದೇವ್ರ ಭಗವಂತನ ಧಾಮ ವೈಕುಂಠ ಏನು ನೋಡಿರೇನ? ಎಲ್ಲ ಸುಮ್ಮನೆ ಹೇಳ್ತಾರ. ಎಲ್ಲದ ವೈಕುಂಠ? ತೋರಿಸ್ರಿ ಹಂಗ. ಈಗ ನಿನ್ನೆ ತಾತ್ಪರ್ಯ ಒಳಗೆ ಕಡೆಗೆ ಓದಿದ್ದು ಅದನ್ನೊಂದು ಸ್ವಲ್ಪ ಚರ್ಚೆ ಮಾಡೋಣಂತ. ದಿ ಹೋಲ್ ಸಿಚುವೇಶನ್ ದೇರ್ ಇಸ್ ಒನ್ ಆಫ್ ಫ್ರೀಡಮ್. ನೋಡ್ರಿ, ಫ್ರೀಡಮ್. ಈಗ ನಿನ್ನೆ ಆಗಸ್ಟ್ 15 ಜೆಂಡಾ ಏರಿಸಿದ್ರು. ಎಲ್ಲದ ಫ್ರೀಡಮ್? ಎಲ್ಲ ಬದ್ಧ, ಕಂಡೀಷನ್ಡ್ ಸೋಲ್. ಬ್ರಿಟಿಷ್ ರಾಜ್ಯದಿಂದ ಅಷ್ಟೇ ಬಿಡುಗಡೆ ಆಯ್ತು. ಯಾರು ಮುಕ್ತರಿದ್ದಾರ? ಇಲ್ಲ. ಇಲ್ಲಿದೆ ನೋಡಿ ರಿಯಲ್ ಫ್ರೀಡಮ್. ದ ಹೋಲ್ ಸಿಚುವೇಶನ್ ದೇರ್ ಇಸ್ ಒನ್ ಆಫ್ ಫ್ರೀಡಮ್. ಎದರಿಂದ? ಫ್ರಾಮ್ ದಿ ಇಲ್ಯೂಷರಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಎಕ್ಸ್ಟರ್ನಲ್ ಎನರ್ಜಿ. ಮಾಯಾ ಪ್ರಭಾವ ಇಲ್ಲ, 3 ಗುಣದ ಪ್ರಭಾವ ಇಲ್ಲ, ಕಾಲದ ಪ್ರಭಾವ ಇಲ್ಲ. ಅದು ಭಗವಂತನ ಧಾಮ. ಅದು ರಿಯಲ್ ಫ್ರೀಡಮ್. Although illusory energy is also part and parcel of the Supreme Lord, illusory energy is differentiated from the Lord. ಈ ಮಾಯಾನು ಭಗವಂತಂದೇ ಶಕ್ತಿ ಅಲ್ಲ, ಮತ್ತಾರದಿರ್ತದೆ? ಮತ್ತೊಬ್ಬರು ಯಾರು ಇಲ್ಲೇ ಇಲ್ಲ, ದೇವರು ಒಬ್ಬನೇ. ಅವಂದೇ ಇವೆಲ್ಲ. ಅದು ಮಾಯಾನು ಅವಂದೇ ಶಕ್ತಿ. ಮಾಯಾ ಪ್ರಭಾವ ಭಗವಂತನ ಧಾಮದಲ್ಲಿ, ಭಗವಂತನ ಮೇಲೆ ಅದರ ಪ್ರಭಾವ ಇಲ್ಲ. ಈಗರ ಉದಾಹರಣೆ ಕೊಟ್ಟೆ ಜೈಲಿದ್ದು. ಜೈಲ್ನಾಗ ಇರೋ ಕಾನೂನು, ಕ್ರಿಮಿನಲ್ ಲಾ, ಅದು ಸರ್ಕಾರ ಮಾಡಿರ್ತದೆ. ಸರ್ಕಾರದ್ದೇ ಕಾನೂನು, ಸರ್ಕಾರದ್ದೇ ಶಕ್ತಿ. ಅಲ್ಲಿ ಒಳಗೆ ಮಾತ್ರ ಅದು ಅಪ್ಲಿಕೇಬಲ್. ವಿದಿನ್ ದಿ ಜೈಲ್ ಕ್ರಿಮಿನಲ್ಸ್ಗೆ ಅಪ್ಲಿಕೇಬಲ್, ಹೊರಗಡೆ ಇದ್ದವ್ರಿಗೆ ಇಲ್ಲ. ಆಮೇಲೆ ದಿ illusory energy is not, however, false as claimed by the monist philosophers. The rope accepted as a snake may be an illusion to a particular person, but a rope is a fact, but a snake is also a fact. ಇಲ್ಲೊಂದು ಉದಾಹರಣೆ. ಈ ಮೊನಿಸ್ಟ್ ಅಂದ್ರೆ ನಿರಾಕಾರವಾದಿಗಳು, ನಾವು ದೇವರು ಬಂದ ಅನ್ನೋರು. ಅವರು ಈ ಜಗನ್ ಮಿಥ್ಯಾ ಅಂತಾರೆ. ಬ್ರಹ್ಮನ್ ಸತ್ಯ, ಜಗನ್ ಮಿಥ್ಯಾ ಶಬ್ದ ಉಪಯೋಗ ಮಾಡ್ತಾರೆ. ಬ್ರಹ್ಮನ್ ಅಂದ್ರೆ ಆತ್ಮ, ಆತ್ಮ ಸತ್ಯ, ಈ ಜಗತ್ತು ಮಿಥ್ಯಾ,
ಫಾಲ್ಸ್, ಈ ರೀತಿ ಹೇಳ್ತಾರೆ. ಜಗನ್ ಮಿಥ್ಯಾ ಅಂಥೇಳಿ ಗೀತೆಯಲ್ಲಿ ಕೃಷ್ಣ ಎಲ್ಲೂ ಹೇಳಿಲ್ಲ. ಮಿಥ್ಯಾ ಶಬ್ದ ಬಂದಿಲ್ಲ ಗೀತಾ ಒಳಗೆ. ಈ ಜಗತ್ ಮಿಥ್ಯಾ ಅಂತ ಎಲ್ಲೂ ಬಂದಿಲ್ಲ, ನಾನಂತೂ ನೋಡಿಲ್ಲ. ಈ ಜಗತ್ತು ಬಗ್ಗೆ ದುಃಖಾಲಯಂ ಅಶಾಶ್ವತಂ ಮೃತ್ಯು ಲೋಕ ಅಶುಭಾತ್ ಅನಿತ್ಯಂ ಅಸುಖಂ ಮೃತ್ಯು ಸಂಸಾರ ಸಾಗರಾತ್ ಇವೆಲ್ಲ ಹೆಸರು ಬಂದದ. ಆರೆಲ್ಲೂ ಮಿಥ್ಯಾ ಈ ಜಗತ್ತು ಅಂಥೇಳಿ ಕೃಷ್ಣ ಹೇಳಿಲ್ಲ. ಇವ್ರದ್ದು ಒಂದು ಕಲ್ಪನಾ, ಜಗತ್ತು ಮಿಥ್ಯಾ ಅಂದ್ಬಿಡ್ತಾರೆ. ಆ ಮಿಥ್ಯಾ ಅನ್ನೋದೇ ಫಾಲ್ಸ್. ಜಗತ್ ಮಿಥ್ಯಾ ಅನ್ನೋದೇ ತಪ್ಪದ, ಅದೇ ಮಿಥ್ಯಾ ಅದ. ಈಗ ಅವ್ರ ಉದಾಹರಣೆ ಏನು ಕೊಟ್ರ? ಹಗ್ಗ ಜೋತು ಬಿದ್ದದಲ್ಲಿ ಅದು ಹಾವಂತ ತಿಳ್ಕೊಳ್ಳಿಕತ್ವಿ. ಅದರಂಗ ಈ ಜಗತ್ತು ಸತ್ಯ ತಿಳ್ಕೊಂಡಿವಿ, ಈ ಜಗತ್ತು ಸತ್ಯ ಅಲ್ಲ, ಮಿಥ್ಯಾ. ಈ ಉದಾಹರಣೆ ಕೊಟ್ಟರು, ಅವರೇ ಉದಾಹರಣೆ ಕೊಟ್ಟರು. ಹಗ್ಗ ಜೋತು ಬಿದ್ದದ, ಹಗ್ಗ ನೋಡಿ ನೀವು ಹಾವಂತ ಕಲ್ಪನಾ ಮಾಡ್ತಾ ಇದ್ದೀರಿ, ಹಾವಿಲ್ಲ ಅಲ್ಲಿ. ಹಂಗೆ ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡಿರಿ, ಸತ್ಯ ಇಲ್ಲ, ಮಿಥ್ಯಾ ಇದೆ ಇದು ಅಂಥೇಳಿ ಅವ್ರದ್ದೇ ಉದಾಹರಣೆ. ರೂಪಾದವರು ಅವ್ರದ್ದೇ ಉದಾಹರಣೆ ತಗೊಂಡು ಮುಂದೆ ಹೇಳ್ತಾ ಇದ್ದಾರೆ. ಹಾವಿಗೆ ಇದು ಹಗ್ಗಕ್ಕೆ ಹಾವಂತ ಭಾವಿಸೋದು ತಪ್ಪು. ಆ ಹಗ್ಗನರ ಅದನ್ನ ಇಲ್ಲೋ, ಅದ. ಮತ್ತು ಹಾವು ಯಾಕೆ ವಿಚಾರ ಬಂತು? ಹಗ್ಗ ನೋಡಿ ಹಾವಂತ ಯಾಕೆ ವಿಚಾರ ಬಂತು? ಹಾವನ್ನು ಒಂದು ಜೀವದ, ಅದರಂಗ ಹಗ್ಗ ಎಸ್. ಈ ಜಗತ್ತು ಸತ್ಯ, ಸತ್ಯ ಆಯ್ತೀಗ. ಹಾವಂತೇನು ವಿಚಾರ ಮಾಡಿದ್ವಿ? ಹಾವನ್ನು ಒಂದು ಜೀವ ಅದ, ಅದರಂಗ ನಿತ್ಯ ಲೋಕದ. ಇದು ಈ ಜಗತ್ತು ನಿತ್ಯ ಅಲ್ಲ, ಇದು ಸತ್ಯ ಅನಿತ್ಯ. ಆ ಜಗತ್ತು ನಿತ್ಯ ಪರಂ ಸತ್ಯ ಆಧ್ಯಾತ್ಮಿಕ ಲೋಕ. ಇದೆಲ್ಲ ಟೆಂಪರರಿ, ಇಲ್ಯೂಷರಿ. ಅದು ಅನ್ಬೋದು ಯಾಕೆ ಅನ್ನಬೇಕದನ್ನು. ಎಲ್ಲ ಟೆಂಪರರಿ, ಇಲ್ಯೂಷರಿ, ಮಾಯಾ. ಇದೆಲ್ಲ ಯಾಕೆ ಟೆಂಪರರಿ? ಫಾಲ್ಸ್ ಬೇರೆ, ಮಿಥ್ಯಾ ಬೇರೆ. ಕನಸು ನೋಡ್ತೀವಿ, ಎಲ್ಲ ಫಾಲ್ಸ್ ಅದ. ಈಗ ನಡೆದಿದ್ದೆಲ್ಲ ಫಾಲ್ಸ್ ಇಲ್ಲ, ಟೆಂಪರರಿ, ಇಲ್ಯೂಷರಿ ಅಷ್ಟೇ. ಈ ಶರೀರ ಟೆಂಪರರಿ, ಆದ್ದರಿಂದ ಇಲ್ಯೂಷರಿ. ಆತ್ಮ ನಿತ್ಯ, ಆತ್ಮ ಪರಂ ಸತ್ಯ, ಭಗವಂತನ ಧಾಮ ಪರಂ ಸತ್ಯ, ಭಗವಂತ ಪರಂ ಸತ್ಯ. ಯಾಕ ನಿತ್ಯ. ವ್ಯತ್ಯಾಸ ತಿಳ್ಕೋರಿ ಅದನ್ನು. ಮಿಥ್ಯಾ ಫಾಲ್ಸ್, ಸತ್ಯ ಅನಿತ್ಯ, ಪರಂ ಸತ್ಯ ನಿತ್ಯ, ಇಷ್ಟೇ ವ್ಯತ್ಯಾಸ. ತಿಳ್ಕೊಂಬಿಟ್ರಾತಲ್ಲ ಇದು. ಅದಕ್ಕೆ ಭಗವಂತನ ಧಾಮ ನಿತ್ಯ. ಅದಕ್ಕೆ ಆ ಉದಾಹರಣೆ ಪ್ರಭುಪಾದರು ಕೊಟ್ಟರು. ಇನ್ನೊಂದು ಉದಾಹರಣೆ, ಮರುಭೂಮಿಯಲ್ಲಿ, ಡೆಸರ್ಟ್, ರೇಗಿಸ್ತಾನ್, ಅಲ್ಲಿ ಬಿಸಿಲಿನ ಪ್ರಭಾವದಲ್ಲಿ ಅಲ್ಲಿ ನೀರು ಕಂಡಂಗೆ ಕಾಣುತ್ತದೆ. ಇಂಗ್ಲೀಷ್ದಾಗ ಅದಕ್ಕೆ ಮಿರಾಜ್ ಅಂತಾರೆ. ಪ್ರಾಣಿ ನೀರು ಕಂಡಂಗೆ ಕಾಣುತ್ತದೆ. ಪಾಪ ನೀರಡಿಕೆ ಆಗ್ಯದ, ಓಡ್ತದ, ನೀರದ ಇಲ್ಲ ಅಂತೇಳಿ. ಇಲ್ಲ, ಅದು ಇನ್ನೂ ಮುಂದೆ ಹೋಯ್ತು, ಮತ್ತೆ ಓಡ್ತದ. ಅಯ್ಯೋ, ಅಲ್ಲೂ ಇಲ್ಲ, ಮತ್ತೆ ಮುಂದೆ ಹೋಯ್ತು. ಮರುಭೂಮಿಯಲ್ಲೇ ನೀರಿಲ್ಲ, ಸರಿ. ನೀರು ಯಾಕೆ ಭಾವಿಸಿದ್ವಿ? ನೀರನ್ನು ವಸ್ತು ಅದ. ಹಿಂಗ ಈ ಜಗತ್ತ ಸತ್ಯ ಅನಿತ್ಯ, ನಿತ್ಯ ನಿತ್ಯಸ್ಯೋಕ್ತ ಶರೀರಿನ ಆತ್ಮ ನಿತ್ಯ. ಭಗವಂತನ ಧಾಮ ಸನಾತನ, ನಾವು ಸನಾತನ, ಕೃಷ್ಣ ಸನಾತನ, ನಮಗವನಿಗೆ ಸಂಬಂಧ ಸನಾತನ. ನಾವು ನಿತ್ಯ, ಕೃಷ್ಣ ನಿತ್ಯ, ಕೃಷ್ಣನ ಧಾಮ ನಿತ್ಯ, ನಮ್ಮದು ಕೃಷ್ಣನ ಸಂಬಂಧ ನಿತ್ಯ. 4 ಪದಗಳು ಆದಮೇಲೆ ಈ ಅನಿತ್ಯ ಲೋಕದಲ್ಲಿ ಯಾಕೆ ಉಳಿಯಬೇಕು? ಯಾಕೆ ಇಲ್ಲಿ ಮತ್ತೆ ಜನ್ಮ ತಗೋಬೇಕು, ಸಾಯ್ಲಿಕ್ಕೆ? ಎಲ್ಲ ಅನಿತ್ಯ.
ಈ ಶರೀರ ನಿತ್ಯ, ಇದಕ್ಕೆ ಸಂಬಂಧಪಟ್ಟಿದ್ದ ಅಮ್ಮ ಅಪ್ಪ ಹೋಗೇ ಬಿಟ್ರು, ಸತ್ತ ಹೋದರು, ಇಲ್ಲೇ ಇಲ್ಲ, ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ. ಆಯ್ತು, ಈಗ ಬೇರೆಯವರು ಇದ್ದಾರಪ್ಪ, ಬ್ರದರ್ಸು ಸಿಸ್ಟರ್ಸು, ಗಂಡ ಹೆಂಡತಿ ಮಕ್ಕಳು, ಇದು ಎಲ್ಲ ಟೆಂಪರರಿ, ಎನಿ ಮೂಮೆಂಟ್ ಕ್ಲೋಸ್. ಇಲ್ಲಿ ಈ ಬಾಡಿ ಟೆಂಪರರಿ, ರಿಲೇಷನ್ ಟೆಂಪರರಿ, ಜಗತ್ತು ಟೆಂಪರರಿ. ಹೋಗೋ, ಇಲ್ಲಿ ಯಾಕೆ ಉಳಿಬೇಕ್ರಪ್ಪ? ಸೀರಿಯಸ್ ವಿಚಾರ ಮಾಡ್ಬೇಕು ಇದನ್ನು. ಸುಮ್ಮನೆ ಲೈಟ್ಲಿ ಹಂಗೆ ಕೇಳಿ ಮತ್ತೆ ಬಿಟ್ಟು ಮತ್ತೆ ಯಥಾಸ್ಥಿತಿ ಮಾಡ್ಕೋತ ಕೂತ್ರ ಆಗುವುದಿಲ್ಲ. ಅದು ಭಾಗವತದೊಂದು ಶ್ಲೋಕ, ಶೃಣ್ವತಾ ಶ್ರದ್ಧೆಯ ನಿತ್ಯಂ ಘೃಣತ ಸ್ವಚೇಷ್ಟಿತಂ ಕಾಲೇನ ನ ಅತಿ ದೀರ್ಘೇನ ಭಗವಾನ್ ವಿಶತೆ ಹೃದಯ. ಕೇಳ್ರಿ, ಶೃಣ್ವತ, ಶ್ರದ್ಧೆಯಿಂದ ಕೇಳಬೇಕು, ನಿತ್ಯ ರೆಗ್ಯುಲರ್ಲಿ ಕೇಳಿದ್ದೇನು ಮಾಡಬೇಕು? ಮ್ಯಾಟರ್ ಸೀರಿಯಸ್ ತಗೋಬೇಕು. ಕೆಲವು ವಿಷಯ ಕೇಳ್ತೀವಿ, ಇಲ್ಲಿಂದ ಕೇಳಿ ಇಲ್ಲಿಂದ ಬಿಟ್ಬಿಡೋದು, ಅಂತಿಂಥ ಫಾಲ್ತು ಮಾತಿರ್ತಾವಲ್ಲ, ಕಿವಿ ಮೇಲೆ ಬೀಳ್ತಾವ, ಕೇಳಬಾರ್ದು, ಬಿತ್ತು ಏನು ಮಾಡೋದು? ಎಲ್ಲ ಬಿಟ್ಬಿಡ್ಬೇಕು. ಸೀರಿಯಸ್ ತಗೋಬಾರ್ದು, ಅದು ಮನಸ್ಸಿಗೆ ತಗೋಬಾರ್ದು. ಇದು ಕೇಳಿದ್ದು ಬರೀ ಮನಸ್ಸಿಗೆಲ್ಲ ಹೃದಯಕ್ಕೆ ತಗೋಬೇಕಿದನ್ನು ತಗೊಂಡು ಪ್ರಾಕ್ಟೀಸ್ ಮಾಡಬೇಕು. ಘೃಣತ ಸ್ವಚೇಷ್ಟಿತಂ, ಹಿಂಗೆ ಯಾರು ಮಾಡ್ತಾರ? ಕಾಲೇನ ನ ಅತಿ ದೀರ್ಘೇನ ಭಗವಾನ್ ವಿಶತೆ ಹೃದಯ. ಭಗವಂತ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾನೆ. 3 ಗುಣದ ಪ್ರಭಾವದಿಂದ ಮುಕ್ತ ಆಗಿ ಕೃಷ್ಣನ ಕಡೆ ಹೋಗ್ಲಿಕ್ಕೆ ಶಕ್ಯ ಆಗ್ತದ. ಆರ ಮ್ಯಾಟರ್ ಸೀರಿಯಸ್ ತಗೋಬೇಕು. ಟೈಮ್ ಪಾಸ್ ಮಾಡಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೇಳಿ ಆಯ್ತ್ರಿಪ್ಪ, ಏನು ಮುಂದೆ ಕಥೆಯೇನು, ಮುಂದೆ ಏನು ಮಾಡೋದೇನು? ಏನು ಮಾಡಕ್ಕೆ ತಯಾರಿಲ್ಲ. ಕೃಷ್ಣ ಸಿಗುವುದಿಲ್ಲ ಹಂಗಾದ್ರೆ. ಅದಕ್ಕೆ ಅವು 2 ಉದಾಹರಣೆ ಚರ್ಚೆ ಆಯ್ತಾ, ಇನ್ನು ಮುಂದೆ ನೋಡೋದಂತ. ಭಗವಂತನ ಧಾಮದಲ್ಲಿ ಅಜ್ಞಾನ, ರಜೋಗುಣ, ತಮೋಗುಣ ಯಾವಾಗಲೂ ಹೇಳಿದೆ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಯಾವ ಇಲ್ಲೇ ಇಲ್ಲ. ಅದು ಭಗವಂತನ ಧಾಮ. ಅಲ್ಲಿ ಯಾರು ಹೋಗ್ತಾರ ವಾಪಸ್ ಈ ಸಂಸಾರದಲ್ಲಿ ಎಂದೂ ಮತ್ತೆ ಬರುವುದಿಲ್ಲ. ಅದಕ್ಕೆ ಇದು ಭಗವಂತ ತನ್ನ ಧಾಮ ಬಗ್ಗೆ ಹೇಳಲಿಕ್ಕೆ ತಾನು ಇದನ್ನು ಮ್ಯಾಟರ್ ನಾವು ಸೀರಿಯಸ್ ತಗೋಬೇಕು. ಕೃಷ್ಣನ ಕಡೆ ಹೋಗಬೇಕಪ್ಪ ನಾವು ಅಂಥೇಳಿ ಇವೆಲ್ಲ ವಿಷಯ ಸೀರಿಯಸ್ಲಿ ತಗೋಬೇಕು. ಈಗ ಒಂದು ಉದಾಹರಣೆ ಕೊಡ್ತೀನಿ. ದಿಲ್ಲಿಯಲ್ಲಿ ಹಸ್ತಿನಾಪುರ ಮೊದಲನೇ ಹೆಸರು, ಅಲ್ಲೇ ಒಂದು ಎಂಬಸಿ ರೋಡ್ ಅಂತದ. ಭಾಳ ವರ್ಷದಿಂದ ನೋಡೀನಿ, ಅದನ್ನೆಲ್ಲ ಅಡ್ಡಾಡಿ ನೋಡಿವ. ಎಂಬಸಿ ರೋಡ್, ಅಲ್ಲಿ ಎಲ್ಲ ರಾಷ್ಟ್ರದ ಎಂಬಸಿ ಅವ. ಅಲ್ಲಿ ಜಪಾನ್, ರಷ್ಯಾ, ಪಾಕಿಸ್ತಾನ್, ಚೈನಾ, ಅಮೇರಿಕಾ, ಆಫ್ರಿಕಾ, ಜರ್ಮನಿ ಎಲ್ಲರದು ಅವ ಅಲ್ಲಿ ಎಂಬಸಿ ರೋಡ್ದಾಗ. ಆ ದೊಡ್ಡ 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 ಬಿಲ್ಡಿಂಗ್ಸ್, ಕಾಂಪೌಂಡ್ ಎಲ್ಲ ಅವ್ರಿಗೆ. ಅಲ್ಲಿ ಒಳಗಡೆ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದು ಅವ್ರ ಸ್ಟೈಲ್ಲೇ ಕಟ್ಟ್ಯಾರ. ಜಪಾನೀಸ್ ಎಂಬಸಿ ನೋಡಿದ್ರೆ ಜಪಾನೀಸ್ ಸ್ಟೈಲ್ನಾಗ ಅದ, ಚೈನೀಸ್ ನೋಡಿದ್ರೆ ಚೈನೀಸ್ದಾಗ ಅದ. ಅವ್ರದ್ದೇ ಫ್ಲ್ಯಾಗ್ ಅಲ್ಲಿ ಎಂಬಸಿ ಮೇಲೆ, ಅವ್ರ ಫ್ಲ್ಯಾಗ್, ಆ ರಾಷ್ಟ್ರದ ಧ್ವಜ. ಒಳಗಡೆ ಹೋದ್ರೆ ಎಲ್ಲ ಅವ್ರ ದೇಶದವರೇ ಇರ್ತಾರೆ. ಚೈನೀಸ್ ಎಂಬಸಿ ಒಳಗೆಲ್ಲ ಚೈನೀಸ್, ಜಾಪನೀಸ್ ಒಳಗೆಲ್ಲ ಜಾಪನೀಸ್, ಅಮೇರಿಕಾದಾಗ ಅಮೇರಿಕನ್ಸ್, ಮತ್ತೊಬ್ಬರು ಎಂಬ್ಯಾಸಿಡರ್, ದೇಶದ ಎಂಬ್ಯಾಸಿಡರ್, ಅವ್ರ ದೇಶದ ಎಂಬ್ಯಾಸಿಡರ್ ಆಯಿತಾ. ಈಗ ಅವರಿಲ್ಲಿ ಕುತ್ಕೊಂಡು ಏನು ಮಾಡ್ತಾರೆ, ಇಲ್ಲಿ ಭಾರತದಲ್ಲಿ ಬಂದು ಏನು ಮಾಡ್ಲಿಕ್ಕತ್ತಾರ,
ತಮ್ಮ ದೇಶದ ಪ್ರಚಾರ ಮಾಡ್ತಾರೆ. ತಮ್ಮ ದೇಶದ ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಥವಾ ತಮ್ಮ ಪ್ರಾಡಕ್ಟ್ಸ್ ಅಥವಾ ಟೂರಿಸಮ್ ಇವೆಲ್ಲ ಪ್ರೊಪಗೇಟ್ ಮಾಡ್ತಾರೆ. ಅಂಬಾಸಿಡರ್ ದೇಶದ ಪ್ರತಿನಿಧಿ ಅವರು. ಎಲ್ಲ ಆಯ್ತು. ಮುಂದೆ ಇದಕ್ಕೆ ಉದಾಹರಣೆ ಇದೆ. ಉದಾಹರಣೆ ಯಾಕೆ ಕೊಟ್ಟೆ ಇದನ್ನು? ಅದರಂಗ ಇದು ಭಗವಂತ ಈ ಜಗತ್ತಲ್ಲಿ ಬರ್ತಾನ, ಇಲ್ಲಿ ಬಂದು ತನ್ನ ಧಾಮದ ಬಗ್ಗೆ ಪ್ರಚಾರ ಮಾಡತಾನೆ. ಅಲ್ಲಿ ಬರ್ರಿ, ಹೆಂಗೆ ಅಮೇರಿಕನ್ ಎಂಬಸಿಯವ್ರು ಬರ್ರಿ, ಅಲ್ಲಿ ಎಜುಕೇಷನ್ಗೆ ಬರ್ರಿ, ಅಲ್ಲಿ ಬಿಸ್ನೆಸ್ಸಿಗೆ ಬರ್ರಿ, ಅದಕ್ಕೆ ಬರ್ರಿ, ಇದಕ್ಕೆ ಟೂರಿಸಮ್ ಎಲ್ಲ ಪ್ರಮೋಟ್ ಮಾಡ್ಲಿಕ್ಕೆ ಬರ್ತಾರೆ. ಅದರಂಗೆ ಭಗವಂತ ಇಲ್ಲಿ ಬಂದು ತನ್ನ ಧಾಮ ಬಗ್ಗೆ ಹೇಳಲಿಕ್ಕೆ. ಆಮೇಲೆ ಅಷ್ಟೇ ಸಾಲಂಗಿಲ್ಲ, ಇಲ್ಲಿ ಎಂಬಸಿ ಬೇಕಲ್ಲ, ಇಲ್ಲಿ ಇಸ್ಕಾನ್ ಟೆಂಪಲ್ ಆಲ್ ಓವರ್ ವರ್ಲ್ಡ್ ಇವತ್ತೆಲ್ಲ ಗೋಲೋಕದ ಎಂಬಸಿ ಇವು. ಇಲ್ಲಿ ಏನು ಮಾಡ್ಲಿಕ್ಕತ್ತಾರ? ಗೋಲೋಕದ ಪ್ರಚಾರ ಮಾಡ್ಲಿಕ್ಕತ್ತಾರ. ಗೋಲೋಕ ಕೃಷ್ಣಲೋಕ ಎರಡು ಒಂದೇ, ಅದರ ಪ್ರಚಾರ. ಮತ್ತೆ ಇಲ್ಲಿ ಅಂಬಾಸಿಡರ್ ಯಾರೀಗ? ಪ್ರಭುಪಾದವರು, ಅವರೇ ಅಂಬಾಸಿಡರ್, ಗೋಲೋಕದ ಅಂಬಾಸಿಡರ್. ಅವ್ರು ಅಲ್ಲಿಂದ ಬಂದರು, ಇಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಬಂದರು. ಮತ್ತೆಲ್ಲ ಅಲ್ಲೆಲ್ಲ ಎಂಬಸಿ ಕಟ್ಟಿಟ್ಬಿಟ್ರು. ದೊಡ್ಡ 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 ದೇವಾಲಯ ಇಲ್ಲೂ ಎದುರಿಗೆ ಅದ. ಇಲ್ಲಿ ಗೋವಿಂದ ಧಾಮ್ ದೊಡ್ಡ ದೇವಾಲಯ ಆಗಿಬಿಟ್ಟದ. ಇನ್ನೇನೋ ಬಲರಾಮ್ ಪೂರ್ಣಿಮೆಗೆಲ್ಲ ಶಿಫ್ಟ್ ಆಗ್ತದಂತಾರ, ನೋಡ್ಬೇಕಿನ್ನು 28ಕ್ಕೆ. ನಂತರ 4th ಸೆಪ್ಟೆಂಬರ್ ಜನ್ಮಾಷ್ಟಮಿ ಎಲ್ಲ ಅಲ್ಲೇ ಆಗೋದು ಅಂತದ ಪ್ಲ್ಯಾನ್. ಭಕ್ತರ ಪ್ರಯತ್ನ ನಡೆಸಿದ್ದಾರೆ. ಇನ್ನು ಭಗವಂತ ಏನು ಸ್ಯಾಂಕ್ಷನ್ ಮಾಡತಾನ ಅದೇ ಆಗೋದು ಅಷ್ಟೇ. ಅದಕ್ಕೆ ಇವೆಲ್ಲ ವಿಷಯ ಪ್ರಭುಪಾದವರು ಈ ಜಗತ್ತಿಗೆ ಬಂದು ಅಲ್ಲಿದ ಪ್ರಚಾರ ಮಾಡ್ತಾ ಇದ್ದಾರೆ, ಗೋಲೋಕದ. ಅದಕ್ಕೆ ನಾವು ಇಲ್ಲಿ ಉಳಿಬಾರದು, ಕೃಷ್ಣನ ಕಡೆ ಒಳ್ಳೆ ಹೋಗಬೇಕು. ಆಮೇಲೆ ನೋಡೋಣ ಮುಂದತ್ತ ಭಾವಾರ್ಥ. As quoted by Srila Jiva Goswami, we can know from the Narada Pancharatra that the transcendental world or Vaikuntha atmosphere is enriched with transcendental qualities. These transcendental qualities, as revealed through the devotional service of the Lord, are distinct from the mundane qualities of ignorance, passion and ignorance. Such qualities are not attainable by the non-devotee class of men. ಅಲ್ಲಿ ರಜೋಗುಣ, ತಮಗುಣ, ಸತ್ಗುಣ ಇಲ್ಲ. ಆರಲ್ಲಿ ಏನದ? ಅಲ್ಲಿ ಗುಣನೇ ಇಲ್ಲ, ಕ್ವಾಲಿಟಿನೇ ಇಲ್ಲ. ಅದ ಸತ್ವಂ ವಿಶುದ್ಧಂ ವಾಸುದೇವ ಅರ್ಚಿತಂ. ಈ ಸತ್ವಗುಣ ಏನದ ಇಲ್ಲೇ ಭೌತಿಕ ಜಗತ್ತಲ್ಲಿ ಗುಡ್ನೆಸ್ ಮಿಕ್ಸ್ಡ್ ಅದ. ಇದು ರಜೋಗುಣ ತಮಗುಣ ಕೂಡಿದ್ದಿದ್ದು. ಅಲ್ಲೇ ಸತ್ವಗುಣ ಅದ, ಅಲ್ಲಿ ರಜೋಗುಣ ತಮೋಗುಣ ಕ್ಲೀನ್. ಅದಕ್ಕೆ ಶುದ್ಧ ಸತ್ವ ಅಂತಾರೆ. ಆ ಭಗವಂತನ ಧಾಮದಲ್ಲಿ ಶುದ್ಧ ಸತ್ವ, ಪ್ಯೂರ್ ಗುಡ್ನೆಸ್, ಅದು ಭಗವಂತನ ಧಾಮದಲ್ಲಿ ಶುದ್ಧ ಸತ್ವ. ಆವಾಗ ವಾಸುದೇವ ಅರ್ಚಿತಂ. ಹೆಂಗೆ ದೇಶದ ಕಾನೂನು ಎರಡು, ಕ್ರಿಮಿನಲ್, ಸಿವಿಲ್. ಕ್ರಿಮಿನಲ್ ಅಲ್ಲಿ ಜೈಲ್ ಒಳಗೆ, ಹೊರಗಡೆ ಸಿವಿಲ್. ಹಂಗೆ ಈ ಮೂರು ಗುಣ ಭೌತಿಕ ಜಗತ್ತಲ್ಲಿ ಸತ್ಗುಣ, ರಜಗುಣ, ತಮಗುಣ. ಅಲ್ಲೇ ಶುದ್ಧ ಸತ್ವ. ಅರ್ಥ ಆಯ್ತಾ? ಆಯ್ತು. In the Padma Purana, Uttarakhand, it is stated that beyond the 1/4 part of the Lord's creation is the 3/4 manifestation.
ಇಲ್ಲಿ ಪ್ರಭುಪಾದವರು ಪದ್ಮ ಪುರಾಣದಾಗಿಂದ ಒಂದು ಕೋಟ್ ಮಾಡುತ್ತಾ ಇದ್ದಾರೆ. ಉತ್ತರಕಾಂಡ. ಈ ಭೌತಿಕ ಜಗತ್ತು ಏಕಪಾದ ವಿಭೂತಿ, ಆಧ್ಯಾತ್ಮಿಕ ಲೋಕ ತ್ರಿಪಾದ ವಿಭೂತಿ. ಹಿಂದಿನ ಅಧ್ಯಾಯ ಒಳಗೂ ಬಂದು ಹೋಗೈತಿ, ಈಗಾಗಲೇ ಚರ್ಚೆ ಆಗಿದ್ದಿದ್ದು. ದಿ ಮಾರ್ಜಿನಲ್ ಲೈನ್ ಬಿಟ್ವೀನ್ ದಿ ಮಟೀರಿಯಲ್ ಮ್ಯಾನಿಫೆಸ್ಟ್ ಸ್ಪಿರಿಚುವಲ್ ಇಸ್ ಕಾಲ್ಡ್ ವಿರಜಾ ರಿವರ್. ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯದಲ್ಲಿ ನದಿ ಅದ, ಕಾವೇರಿ ನದಿ ಈ ಕಡೆ, ಇಲ್ಲೇ ಭೀಮಾ ನದಿ, ಭೀಮಾ ನದಿ ಈ ಕಡೆ ಕರ್ನಾಟಕ, ಭೀಮಾ ನದಿ ಆ ಕಡೆ ಪಂಡ್ರಾಪುರ ಮಹಾರಾಷ್ಟ್ರ. ಮಹಾರಾಷ್ಟ್ರದಾಗ ಬರ್ತದೆ ಪಂಡ್ರಾಪುರ. ಭೀಮಾ ನದಿ ಈ ಕಡೆ ಕರ್ನಾಟಕ. ಈ ರಿವರ್ ಬಾರ್ಡರ್ಸ್ ಆ ರೀತಿ ಬಾರ್ಡರ್ಸ್ ಆಗ್ಯಾವ. ಅದರಂಗ ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಮಧ್ಯದಲ್ಲಿ ಒಂದು ನದಿ ಅದ. ಅದಕ್ಕೇನಂತಾರ ವಿರಜಾ ನದಿ, ಅಥವಾ ಆ ನದಿ ಭಾಳ ದೊಡ್ಡದಿದ್ದಕ್ಕೆ ವಿರಜಾ ಸಾಗರ. ಅಷ್ಟು ದೊಡ್ಡದದು ವಿರಜಾ ಸಾಗರ. ಅದನ್ನು ದಾಟಿ ಆದಮೇಲೆ ವೈಕುಂಠ ಪ್ರಾರಂಭ. Which is transcendental current flowing from the prescription of the body of the Lord. There is the 3/4 manifestation. Aita. This part is eternal, everlasting, without deterioration. The Sankhya Kaumudi, it is stated that unalloyed goodness or transcendence is just opposite to the quality, material quality modes. All living entities there are eternally associated without any modes, without any break, and the Lord is the chief and prime entity. The Agama Puranas also, the transcendental abode is described as the associated members there are free from to go everywhere within the creation of the Lord, and there is no limit to such creation, particularly in the region of the 3/4 magnitude. ಅದಕ್ಕೆ ಆಗಮ ಪುರಾಣದಲ್ಲಿ, ಆಗಮ ಪುರಾಣ ಅದರಲ್ಲಿ ಏನು ಹೇಳಲಿಕ್ಕತ್ತಾರ, ಅಲ್ಲಿ ವೈಕುಂಠದಲ್ಲಿ ಇರೋರೆಲ್ಲರೂ ಅವರು ಎಲ್ಲಿ ಬೇಕಲ್ಲಿ ಇಚ್ಛಾ ಪ್ರಕಾರ ಎಲ್ಲಾದರೂ ಹೋಗ್ಬೋದು. ತ್ರಿಪಾದ ವಿಭೂತಿ ಒಳಗೆ ಯಾವ ಲೋಕಕ್ಕೆ ಹೋಗ್ಬೇಕಂತಾರ ಅಲ್ಲಿ ದೇ ಆರ್ ಫ್ರೀ ಟು ಟ್ರಾವೆಲ್ ಎನಿವೇರ್. ನಾರದರು ಫಾರ್ ಎಕ್ಸಾಂಪಲ್ ಅವ್ರೀಗ ಲಿಬರೇಟೆಡ್ ಸ್ಪೇಸ್ಮೆನ್ ಅಂತಾರೆ. ಎಲ್ಲಿ ಬೇಕಲ್ಲಿ ಹೋಗ್ತಿರ್ತಾರೆ ಅವರು. ಇಲ್ಲಿ ಭೂಮಿಗೂ ಬರ್ತಾರೆ, ನರಕಕ್ಕೂ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಅದನ್ನು ದಾಟಿ ವೈಕುಂಠಕ್ಕೆ ಹೋಗಿದ್ದು ಎಲ್ಲ ಉದಾಹರಣೆ ಅವ. ಆಯ್ತಾ? The conclusion may be drawn that because of complete absence of the mundane qualities, ಆಯ್ತಾ, ಶುದ್ಧ ಸತ್ವ ಅಲ್ಲಿ. In other words, everything is transcendence. Transcendental world is everlasting. ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲಾನು ಎವರ್ಲಾಸ್ಟಿಂಗ್. ಅರ್ಥ ನಿತ್ಯ, ಇಟರ್ನಲ್, ಅದೆಲ್ಲ. ಆಯ್ತಾ? ಇನ್ನು ಮುಂದೆ ನೋಡೋಣ. So the cycle of birth, growth, existence, transformation, deterioration and annihilation the 6 material changes are not existent there. It is the unalloyed manifestation of the energy of the Lord.
ಈ ಭೌತಿಕದ್ದೇನೋ ಒಂದು ಪ್ರಭಾವದ ಅಲ್ಲೇ ಆಧ್ಯಾತ್ಮಿಕದಲ್ಲಿ ಇಲ್ಲ. ಇಲ್ಲೆಲ್ಲ ಕಾಸ್ ಆ್ಯಂಡ್ ಇಫೆಕ್ಟ್. ಈ ಶರೀರ ಏನಿದೆ ಇಫೆಕ್ಟ್ ಇದೆ. ಇದಕ್ಕೆ ಕಾಸ್ ತಂದೆ ತಾಯಿ, ಅವ್ರ ಕಾರಣ, ಇದು ಇಫೆಕ್ಟ್. ಕಾಸ್ ಇಫೆಕ್ಟ್, ಕಾಸ್ ಇಫೆಕ್ಟ್. ಮತ್ತು ಇಲ್ಲಿ 6 ಥರದ ವಿಕಾರ ಈ ಶರೀರ ಒಳಗೆ: ಬರ್ತ್, ಗ್ರೋತ್, ಇಟ್ ಸ್ಟೇಸ್ ಫಾರ್ ಸಮ್ ಟೈಮ್, ಬಾಡಿಲಿ ಆಫ್ ಸ್ಪ್ರಿಂಗ್, ಡ್ವಿಂಡಲ್, ಡೆತ್. ಇಲ್ಲೇ 6 ಥರದ ವಿಕಾರ. ಅಲ್ಲೇ ಯಾವ ಚೇಂಜಸ್ ಇಲ್ಲ. ಅಲ್ಲಿ ಅದು ಆಧ್ಯಾತ್ಮಿಕ ಲೋಕ. The whole Vaikuntha existence proclaims that everyone there is a follower of the Lord. ಅಲ್ಲಿ ಎಲ್ಲರೂ ಭಗವಂತನ ಫಾಲೋವರ್ಸ್. ಸಿಂಪಲ್ ಎಕ್ಸಾಂಪಲ್, ಈಗ ನಾವು ಹೊರಗಡೆ ಇರೋರೆಲ್ಲರೂ ಇಲ್ಲಿ ದೇಶದಲ್ಲಿ ನಾವೆಲ್ಲ ಲಾ ಅಬೈಡಿಂಗ್ ಸಿಟಿಸನ್ಸ್. ದೇಶದ ಕಾನೂನು ಪಾಲನೆ ಮಾಡ್ಲಿಕ್ಕತ್ತೀವಿ. ಕಾರ್ ಹೊಡಿಬೇಕಾರೆ ಲೆಫ್ಟ್ ಸೈಡ್, ನೋ ಪಾರ್ಕಿಂಗ್, ಎಲ್ಲ ರೂಲ್ಸ್ ಫಾಲೋ ಮಾಡ್ಲಿಕ್ಕತ್ತೀವಿ. ಮತ್ತು ಟ್ಯಾಕ್ಸ್ ತುಂಬಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇಲ್ಲಿ ಹೊರಗಿರ್ಬೋದು. ಆಮೇಲೆ ಅಲ್ಲಿ ವೈಕುಂಠದಲ್ಲಿ ಇರೋರು, ಅವರು ಎಲ್ಲ ಪರ್ಫೆಕ್ಟ್ಲಿ ಅಲ್ಲಿ ಭಗವಂತನ ಫಾಲೋವರ್ಸ್. ಅಲ್ಲಿದೇನು ವ್ಯವಸ್ಥೆ ಅದ, ಕಾನೂನು ವ್ಯವಸ್ಥೆ, ಅದನ್ನು ಸರಿ ಪಾಲನೆ ಮಾಡ್ಲಿಕ್ಕೆ. ನಾವು ಇಲ್ಲಿ ಹೆಂಗೆ ಹೊರಗೆ ಮಾಡ್ಲಿಕ್ಕೆ, ಇಲ್ಲಿ ಬ್ರೇಕ್ ಮಾಡಿದರೆ ಮತ್ತೆ ಜೈಲ್ನ ಹಾಕಿಬಿಡ್ತಾರೆ. ನಾವು ದೇಶದ ಕಾನೂನು ಪಾಲನೆ ಮಾಡೋದಿಲ್ಲ, ಹಿಡ್ಕೊಂಡು ಒಳಗೆ ಹಾಕ್ತಾರಲ್ಲಿ. ಔಟ್ಲಾಸ್ ಜೈಲ್ನಾಗ ಹೋಗಿ ಬೀಳ್ಬೇಕಾಗ್ತದೆ. ಅಲ್ಲಿ ಕ್ರಿಮಿನಲ್ ಲಾ ಅಪ್ಲೈ ಆಗ್ತದೆ. ಚಾಯ್ಸ್. ಈ ಸದ್ಯಕ್ಕೆ ನಾವು ಕ್ರಿಮಿನಲ್ ಲಾನಾಗ ಇದ್ದೀವಿ. ಇಲ್ಲಿ ಭೌತಿಕ ಜಗತ್ತು ಅಂದ್ರೆ ಮಟೀರಿಯಲ್ ವರ್ಲ್ಡ್ ಇದೆ, ಜೈಲೇ ಇದೆ. ಇಲ್ಲಿಂದ ನಾವು ಬಿಡುಗಡೆ ಪಡೋದು ಕೃಷ್ಣನ ಕಡೆ ಹೋಗ್ಬೇಕು. ರಿಯಲ್ ಲೈಫ್ ಅಲ್ಲದ. ಇದೇನಿದೆಲ್ಲ ಟೆಂಪ್ರರಿ ಲೈಫ್, ಎಲ್ಲ ಇಲ್ಯೂಷನ್. ನನ್ನ ಕಡೆ ಅಷ್ಟು ರೊಕ್ಕದ, ಇಷ್ಟು ರೊಕ್ಕದ, ಅಷ್ಟದ, ಇದದ, ಬಂಗಾರದ, ಬೆಳ್ಳಿ ಅದ, ಇಷ್ಟು ಆಸ್ತಿ, ಎನಿ ಟೈಮ್ ಪುಸ್ ಎಲ್ಲ ಹೋಯ್ತು. ಕನಸ್ದಾಗ ಹೋದಂಗೆ ಹೋಗ್ಬಿಡುತ್ತದೆ ಎಲ್ಲ. ಅದಕ್ಕೆ ಆ ಭಗವಂತನ ಧಾಮಕ್ಕೆ ನಾವು ಹೋಗ್ಲಿಕ್ಕೆ ಇಚ್ಛಾ ಬಯಸಬೇಕು. ಅದಕ್ಕೆ ಭಗವಂತ ಲೀಡರ್, ಫಾಲೋವರ್ ಆಫ್ ದ ಲಾರ್ಡ್. It is confirmed in the Vedas, therefore, that the Lord is the chief leader and all other living entities are subordinate to him. For only the Lord satisfies all the needs of all other living entities. Devara ಒಬ್ಬನೇ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಜೋ ವಿದಧಾತಿ ಕಾಮಾನ್. ದೇವರು ನಿತ್ಯ, ನಾವು ನಿತ್ಯ. ವ್ಯತ್ಯಾಸ, ಅವ ಚೀಫ್ ಇಟರ್ನಲ್ ಆಫ್ ಆಲ್ ಇಟರ್ನಲ್ಸ್. ಅವ ಏಕ್, ನಾವು ಅನೇಕ್. ದೇವರೊಬ್ಬನೇ. ಜೀವ ಸಂಖ್ಯಾ ಅಸಾಧ್ಯ, ಅಸಂಖ್ಯಾತ ಜೀವರಾಶಿ. ಅವ ಒಬ್ಬನೇ ಎಲ್ಲರನ್ನೂ ಮೇಂಟೈನ್ ಮಾಡ್ಲಿಕ್ಕೆ. ಅದಕ್ಕೆ ಆ ಭಗವಂತಿಗೆ ವಿಭೋ ಆತ್ಮ, ವಿಭೋ ದಿ ಕಂಪ್ಲೀಟ್ ಹೋಲ್ ಗ್ರೇಟ್. ನಾವೆಲ್ಲ ಅಣು ಆತ್ಮ, ಪಾರ್ಟ್ ಆ್ಯಂಡ್ ಪಾರ್ಸಲ್. ಈಗ ನಾವು ತೃಪ್ತಾಗಿರ್ಬೇಕಂದ್ರೆ ಪಾರ್ಟ್ ಹ್ಯಾಸ್ ಟು ಸರ್ವ್ ದಿ ಹೋಲ್. ಇದು ಫಿಂಗರ್, ಪಾರ್ಟ್ ಆಫ್ ದಿಸ್ ಬಾಡಿ. ಫಿಂಗರ್ ಹ್ಯಾಸ್ ಟು ಸರ್ವ್ ದಿ ಬಾಡಿ. ಆಟೋಮೆಟಿಕ್ಲಿ ಫಿಂಗರ್ ಅದು ಸ್ಯಾಟಿಸ್ಫೈಡ್, ಸರ್ವ್ ಮಾಡ್ಲಿಕ್ಕತ್ತದಲ್ಲ ಈ ಬಾಡಿ. ಅದರಾಗೂ ಶಕ್ತಿ ಅದ, ಅದು ಸ್ಯಾಟಿಸ್ಫೈಡ್. ಇಲ್ಲ ಕಟ್ ಮಾಡಿಬಿಟ್ರೆ, ಫಿಂಗರ್ ಕಟ್ ಮಾಡಿದ್ರೆ ಏಯ್ ಒಗೆಯೋದನ್ನು ಹತ್ಬಿಡ್ತಾರೆ. ಏನು ವ್ಯಾಲ್ಯೂ ಇಲ್ಲ. ಕನೆಕ್ಟೆಡ್ ಇದ್ರೆ ಎಷ್ಟು ವ್ಯಾಲ್ಯೂ. ಕಟ್ ಆತ್ರ ಒಗೆಯತ್ತಾಗಂತ. ಕೆಲವರು ಕಾಲ ಕಟ್ ಆಗಿಬಿಟ್ಟಾವ, ಗ್ಯಾಂಗ್ರೀನ್ ಆಗಿ. ಮೊದಲು ಸ್ವಲ್ಪ ಅಷ್ಟು ಕಟ್ ಮಾಡಿದ್ದು ಏನು ಮಾಡ್ತಾರೆ ಈಗ, ಅದನ್ನು ಒಗೆದು ಬಿಡ್ತಾರೆ. ಕೆಲವು ಹೆಣ್ಮಕ್ಳು ಬ್ರೆಸ್ಟ್ ಕ್ಯಾನ್ಸರ್, ಆ ಬ್ರೆಸ್ಟ್ ಕ್ಯಾನ್ಸರ್ ಆದ ಬ್ರೆಸ್ಟ್ ತೆಗೆದುವಾಗ ಒಗೆದಿದೆ ಅದನ್ನು. ಏನು ವ್ಯಾಲ್ಯೂ ಅದ? ಏನು ವ್ಯಾಲ್ಯೂ ಇಲ್ಲ. ಎಲ್ಲಿವರೆಗೂ ಕನೆಕ್ಟೆಡ್ ಅದ ಇಮ್ಮೆನ್ಸ್ ವ್ಯಾಲ್ಯೂ. ಕನೆಕ್ಷನ್ ಹೋಯ್ತು, ಭಗವಂತನ ಸೇವೆಯಲ್ಲಿ ನಾವು ಕನೆಕ್ಟ್ ಆದ್ವಿ, ತೃಪ್ತಾಗಿರ್ತೀವಿ.
ಆನಂದದಲ್ಲೇ ಇರ್ತೀವಿ. ಮತ್ತು ಡಿಸ್ಕನೆಕ್ಟ್ ಆಗಿಬಿಟ್ವಿ, ಮುಗಿಯಿತು, ಏನೂ ವ್ಯಾಲ್ಯೂ ಇಲ್ಲ. ಆಯಿತಾ? ಆಯ್ತು, ಎಲ್ಲ ಪಾಯಿಂಟ್ಸ್ ತಾತ್ಪರ್ಯ ಪೂರ್ಣ ಆಗ್ಯದ. ಅದಕ್ಕೆ ಈಗ ನಾವು ಇಚ್ಛಾ ಏನು ಮಾಡಬೇಕು? ಕೃಷ್ಣನ ಕಡೆ ಹೋಗಲಿಕ್ಕೆ ಇಚ್ಛಾ ಮಾಡಬೇಕು. ಇವೆಲ್ಲ ಕೇಳಿ ನಮ್ಮಲ್ಲಿ ಆಸೆ ಹುಟ್ಟು ಬರಬೇಕು. ಕೃಷ್ಣನ ಕಡೆ ಹೋಗಬೇಕಪ್ಪ, ಇಲ್ಲೇ ಉಳಿಯಬಾರದು. ಇದು ಬರೀ ಇಷ್ಟು ಅಂದ್ಬಿಟ್ರೆ ಆಗಿಬಿಡ್ತದ. ಅದರ ತಕ್ಕ ಪ್ರಯತ್ನ ಮಾಡಬೇಕು. ಒಂದು ಸರಿ ಪ್ರಭುಪಾದವ್ರಿಗೆ ಒಬ್ಬರು ಪ್ರಶ್ನೆ ಹಾಕ್ತಾರೆ. ಪ್ರಶ್ನೆ ಅರ್ಥ ಮಾಡ್ಕೋರಿ ಮೊದಲು. ಏನದ ಪ್ರಶ್ನೆ? ಅವರ್ ಪರ್ಪಸ್ ಇಸ್ ಟು ಗೋ ಬ್ಯಾಕ್ ಟು ಗಾಡ್ ಹೆಡ್. ನಮ್ಮ ಉದ್ದೇಶ ಬ್ಯಾಕ್ ಟು ಗಾಡ್ ಹೆಡ್ ಹೋಗ್ಬೇಕಂತದ. ವೈ ಮಾಯಾ ಇಸ್ ಸೋ ಸ್ಟ್ರಾಂಗ್? ಪ್ರಭುಪಾದವ್ರು ಪ್ರಶ್ನೆ ಹಾಕಿದ್ದೇವೆ. ನಮ್ಮ ಉದ್ದೇಶ ಬ್ಯಾಕ್ ಟು ಗಾಡ್ ಹೆಡ್ ಹೋಗ್ಬೇಕಂತದ. ವೈ ಮಾಯಾ ಇಸ್ ಸೋ ಸ್ಟ್ರಾಂಗ್? ಈಗ ನಾವೆಲ್ಲ ಹೇಳ್ಬೋದು, ಏನ್ರಿ ನಾವು ಹೋಗ್ಬೇಕಂತೀವಿ ಕೃಷ್ಣನ ಕಡೆ, ಮಾಯಾ ಬಿಡ್ತಾ ಇಲ್ರಿ. ಮುಂಜಾನೆ ಮಂಗಳಾರತಿ ಬರ್ಬೇಕಂತೀವಿ, ಹೇಳಿ ಕೊಡುದಿಲ್ರಿ ಮಾಯಾ. ನಾವು ಜಪ ಮಾಡಬೇಕಂತೀವಿ, ನಾವು ದಾನ ಮಾಡಬೇಕಂತೀವಿ, ಅದು ಮಾಡಬೇಕು, ಮಾಯಾ ಬಿಡ್ತಾ ಇಲ್ಲ. ಮುಗೀತಲ್ಲ ಹಂಗಾರೆ ಕತೆ. ಇಷ್ಟ ಹೇಳ್ಕೊತ ಹೋಗೋದು. ಹಂಗಾರೆ ಮಾಯಾ ಬಿಡ್ತಾ ಇಲ್ರಿ, ಏನು ಮಾಡೋಣ ನಾವರ? ಅದಕ್ಕೆ ಪ್ರಶ್ನೆ ಈ ರೀತಿ ಕೇಳಿದ್ರು ಅವರು. ಅವರ್ ಪರ್ಪಸ್ ಇಸ್ ಟು ಗೋ ಬ್ಯಾಕ್ ಟು ಗಾಡ್ ಹೆಡ್. ವೈ ಮಾಯಾ ಈಸ್ ಸೋ ಸ್ಟ್ರಾಂಗ್? ಭಾರಿ ಇಂಟೆಲಿಜೆಂಟ್ ಕ್ವಶನ್ ಅದ. ಪ್ರಭುಪಾದವರು ಈ ಕ್ವಶನಿಗೆ ಆನ್ಸರ್ ಒಂದು ದೊಡ್ಡ ಲೆಕ್ಚರ್ ಕೊಡಲಿಲ್ಲ, ಒಂದು 10 ಪೇಜ್ ಪುಸ್ತಕ ಬರೆದಿಲ್ಲ. ಅದರ ಮೇಲೆ ಒಂದೇ ಲೈನ್ನಲ್ಲಿ ಉತ್ತರ ಕೊಟ್ಟುಬಿಟ್ಟು, ಒನ್ ಲೈನ್. ಏನು ಹೇಳಿದರು? ಯೋರ್ ಪರ್ಪಸ್ ಈಸ್ ನಾಟ್ ಸ್ಟ್ರಾಂಗ್. ನಿನ್ನ ಉದ್ದೇಶ ಗಟ್ಟಿಲ್ಲ. ಹೇಳಲಿಕ್ಕತ್ತೀವಿ ಬಾಯಿಲಿಂದ ಬ್ಯಾಕ್ ಟು ಗಾಡ್ ಹೆಡ್ ಹೋಗಬೇಕು, ಕೃಷ್ಣನ ಕಡೆ ಹೋಗಬೇಕು ಅಂತೀವಿ, ಮುಂದೆ ಅದು ಗಟ್ಟಿಲ್ಲ. ಹಿಂಗಾಗಿ ಮಾಯಾ ಗಟ್ಟಿ ಆಗಿಬಿಟ್ಟದ. ನಮ್ಮ ಪರ್ಪಸ್ ಸ್ಟ್ರಾಂಗ್ ಆಗಿಬಿಟ್ರೆ ಮಾಯಾ ಕೆಲಸ ನಡೆಯಂಗಿಲ್ಲ. ಆ ಪರ್ಪಸ್ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಮೇಲಿಂದ ಮೇಲೆ ಭಕ್ತರ ಸಂಘ ಬೇಕು. ಮೇಲಿಂದ ಮೇಲೆ ಬರಬೇಕು. ಇವೆಲ್ಲ ದೇವಸ್ಥಾನ ಇಲ್ಲಿ ಬಂದಿವಿ, ಅಲ್ಲೆಲ್ಲ ಡಿವೋಟೀಸ್, ಫುಲ್ ಟೈಮ್ ಡಿವೋಟೀಸ್ ಎಲ್ಲಿ ಸಿಗ್ತಾರೆ ನಿಮಗೆ? ಹೊರಗೆ ಬೇಕಾದಷ್ಟು ಜನ ಸಿಗ್ತಾರೆ. ಹಿಂಗೆ ಲೈಫ್ ಡೆಡಿಕೇಟ್ ಮಾಡಿದವರು, ಫುಲ್ ಟೈಮ್ ಕೃಷ್ಣನ ಸೇವೆಯಲ್ಲಿ ತೊಡಗಿದವರು, ಅವರು ಬಹಳ ಕಡಿಮೆ. ಅಂಥವ್ರ ಸಂಘ ಸಿಗ್ತದಲ್ಲ, ಅದಕ್ಕೆ ಅದರ ಫುಲ್ ಬೆನಿಫಿಟ್ ನಾವು ತಗೋಬೇಕು. ದಯಮಾಡಿ ಯಾವಾಗ ಆಗ್ತದೆ ದೇವಸ್ಥಾನಕ್ಕೆ ಬರ್ರಿ, ರವಿವಾರಕ್ಕೊಮ್ಮೆ. ಮತ್ತು ಗೋವರ್ಧನಗೆ ಪ್ರತಿ ಬುಧವಾರ ಕಾರ್ಯಕ್ರಮ ಇರ್ತದೆ. ಈ ರೀತಿ ಭಕ್ತರ ಸಂಘ ಮತ್ತು ಇವೆಲ್ಲ ಆನ್ಲೈನ್ ಕ್ಲಾಸಸ್ ಕೇಳೋದು, ಇದು ಎಲ್ಲ ಎವ್ರಿ ಡೇ ಲೆಕ್ಚರ್ಸ್ ಪ್ರಭುಪಾದ ವಾಣಿಯೊಳಗೆ ಬರ್ತದೆ ರೆಕಾರ್ಡೆಡ್. ಆ ಲೆಕ್ಚರ್ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡಿರಿ. ಭಾಳ ಮಂದಿ ಮಾಡ್ಲಿಕ್ಕತ್ತಾರ ಅದನ್ನು. ನೀವು ಡೌನ್ಲೋಡ್ ಮಾಡಿ ಕೇಳ್ಕೊಳ್ಳಿಕ್ಕೆ ನಿಮ್ಗೆ ಯಾವಾಗ ಬೇಕಾವಾಗ ಆಗ್ತದೆ. ಆಮೇಲೆ ಅದನ್ನು ನಿಮ್ಮ ಗ್ರೂಪ್ಸ್ನಲ್ಲಿ, ನಿಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಅದನ್ನು ಶೇರ್ ಮಾಡಬೇಕು. ಅದು ಅವ್ರಿಗೂ ಕೇಳಲಿಕ್ಕೆ ಅವಕಾಶ ಸಿಗ್ತದಲ್ಲ. ಎಲ್ಲೆಲ್ಲಿ ಅವರು ನಮಗೆ ಒಮ್ಮೊಮ್ಮೆ ಬೆಟ್ಟಾದಾಗ ನಿಮ್ಮ ಲೆಕ್ಚರ್ ಕೇಳೀವ್ರಿ ಅಂತಾರೆ. ಎಲ್ಲಿ ಕೇಳ್ಯಾರ? ಶೇರ್ ಮಾಡಿದ್ದೆ ಅದ್ರಾಗೂ ಗ್ರೂಪ್ನಾಗಿದ್ದರು ಅವರು ಕೇಳಲಿಕ್ಕತ್ತಾರ. ಮತ್ತೇನು ಬೆನಿಫಿಟ್ ಆಗ್ಲಿಕ್ಕತ್ತದ? ನಾವು ಯಾಕೆ ಇದನ್ನು ನಾವು ಮಾಡಬಾರ್ದು? ಮಾಡ್ರಲ್ಲ, ಇನ್ನಷ್ಟು ಜಾಸ್ತಿ ಜನಕ್ಕೆ ಇದು ಸಂದೇಶ ಮುಟ್ತದೆ.
लिंग सुनागर ग्रंथराज श्रीमद् भागवतम की जय, श्रीला प्रभुपाद की जय. ಧನ್ಯವಾದ. ಸಾಯಂಕಾಲ ಸೇಮ್ ಟೈಮ್ 7 to 8 ಗೀತಾ ಪ್ರವಚನ ಮುಂದುವರಿಸ್ತೀನಿ. ಹರೇ ಕೃಷ್ಣ.